ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಫ್ಯಾಟಿ ಲಿವರನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಕೆಲವೊಂದು ಸಲಹೆಗಳನ್ನ ನಿಮ್ಮೆಲ್ಲರಿಗೂ ನೀಡ್ತಾ ಇದ್ದೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಈ ಫ್ಯಾಟಿ ಲಿವರ್ ತುಂಬ ಜನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಫ್ಯಾಟಿ ಲಿವರಲ್ಲಿ ನಾವು 3 ಗ್ರೇಡ್ಸ್ನ ನೋಡ್ಬೋದು. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ. ಸೊ ಈ ಗ್ರೇಡ್ 1 ಮೈಲ್ಡ್ ಸ್ಟೇಜಲ್ಲೇ ಪ್ರಿಕಾಷನ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಇದು ತುಂಬ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದರ ಕಂಡೀಷನ್ ಸಿವಿಯರ್ ಆಗುತ್ತೆ. ಓಕೆ, ಸೊ ಆದ್ದರಿಂದ ನೀವು ಪ್ರಿಕಾಷನ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತಾನೆ ಇಲ್ಲಿ ಹೇಳ್ಬೋದಾಗುತ್ತೆ. ಸೊ ಈ ಫ್ಯಾಟಿ ಲಿವರಲ್ಲಿ ನಾವು 2 ವಿಧಗಳನ್ನ ನೋಡ್ಬೋದು. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಮತ್ತೆ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ. ಓಕೆ, ಸೊ ಈ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇದು ಮೇನ್ಲಿ ಆಲ್ಕೋಹಾಲ್ನ ಸೇವನೆ ಮಾಡೋದ್ರಿಂದ ಆಗುವಂಥದ್ದು. ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಗೆ ನಾವು ಕೆಲವೊಂದು ಕಾರಣಗಳನ್ನ ನೋಡ್ಬೋದಾಗುತ್ತೆ. ಸೊ ಈ ಸಲಹೆಗಳನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾವು ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಗೆ ಕಾರಣಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಬೋದು. ಸೊ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇದು ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಆಗೋದಿಲ್ಲ. ಸೊ ಅದಕ್ಕೆ ಕೆಲವೊಂದು ಕಾರಣಗಳಿವೆ. ಸೊ ಆ ಕಾರಣಗಳು ಯಾವ್ಯಾವು ಅಂತ ನೋಡೋದಾದರೆ, ಓಕೆ, ಸೊ ಫಸ್ಟ್ ಒನ್ ಈ ಒಬೆಸಿಟಿ. ಓಕೆ, ಓವರ್ ವೇಟ್ ಇದು ಪ್ರಮುಖವಾದ ಕಾರಣ ಅಂತಲೇ ಹೇಳ್ಬೋದು ಈ ಫ್ಯಾಟಿ ಲಿವರ್ಗೆ. ಸೊ ಮೇನ್ಲಿ ಆಬ್ಡೋಮಿನಲ್ ಒಬೆಸಿಟಿ, ಈ ಹೊಟ್ಟೆಯ ಸುತ್ತ ಭಾಗದಲ್ಲಿ ಏನು ಬೊಜ್ಜು ಶೇಖರಣೆ ಆಗಿರುತ್ತೋ, ಸೊ ಈ ಹೊಟ್ಟೆಯ ಒಬೆಸಿಟಿ ಏನಿರುತ್ತೋ ಅದು ಮೇನ್ ಕಾರಣ ಈ ಫ್ಯಾಟಿ ಲಿವರ್ಗೆ. ಸೊ ಲೈಕ್ ಅಕಾರ್ಡಿಂಗ್ ಟು ಓಕೆ, ಸೊ NHLBI ಪ್ರಕಾರ ಓಕೆ, ಸೊ ಮಹಿಳೆಯರಲ್ಲಿ ಈ ವೇಸ್ಟ್ ಸರ್ಕಂಫರೆನ್ಸ್ ಅಂದರೆ ಹೊಟ್ಟೆಯ ಸುತ್ತಳತೆ 35 ಇಂಚಸ್ಗಿಂತ ಕಡಿಮೆ ಇರಬೇಕು, ಮತ್ತು ಪುರುಷರಲ್ಲಿ ಈ ಹೊಟ್ಟೆಯ ಸುತ್ತಳತೆ 40 ಇಂಚಸ್ಗಿಂತ ಕಡಿಮೆ ಇರಬೇಕಾಗತ್ತೆ. ಸೊ ಇದಕ್ಕಿಂತ ಜಾಸ್ತಿ ಇದೆ ನಿಮ್ಮ ಹೊಟ್ಟೆಯ ಸುತ್ತಳತೆ ಅಂತ ಅಂದಾಗ ನೀವು ಪ್ರಿಕಾಷನ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಸುತ್ತಳತೆ ಜಾಸ್ತಿ ಆಗಿದೆ, ಓಕೆ, 35 ಇಂಚಸ್ಗಿಂತ ಜಾಸ್ತಿ ಇದೆ ಮಹಿಳೆಯರಲ್ಲಿ, ಪುರುಷರಲ್ಲಿ 40 ಇಂಚಸ್ಗಿಂತ ಜಾಸ್ತಿ ಇದೆ ಅಂದಾಗ ಅಲ್ಲಿ ಫ್ಯಾಟಿ ಲಿವರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ನೀವು ಪ್ರಿಕಾಷನ್ಸ್ ತಗೊಳ್ಳೋದು, ನಿಮ್ಮ ವೆಯ್ಟನ್ನು ಸರಿಯಾಗಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾರಣ ನೋಡೋದಾದರೆ ಡಯಾಬಿಟಿಸ್. ಓಕೆ, ಸೊ ಮೇನ್ಲಿ ಟೈಪ್ 2 ಡಯಾಬಿಟಿಸಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಇಲ್ಲಿ ಸೆಲ್ಸು ಈ ಇನ್ಸುಲಿನ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರೋದಿಲ್ಲ. ಓಕೆ, ಸೊ ಗ್ಲೂಕೋಸು ಸೆಲ್ಸ್ಗೆ ಸರಿಯಾಗಿ ಎಂಟ್ರಿ ಆಗ್ತಾ ಇರೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದಾಗ ಈ ಬ್ಲಡ್ ಸ್ಟ್ರೀಮಲ್ಲಿ ಈ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗುತ್ತೋ ಈ ರಕ್ತದಲ್ಲಿ ಅದು ಫ್ಯಾಟ್ ಆಗಿ ಡೆಪಾಸಿಟ್ ಆಗುತ್ತೆ ಲಿವರಲ್ಲಿ. ಸೊ ಇದು ಅಲ್ಟಿಮೇಟ್ಲಿ ಈ ಫ್ಯಾಟಿ ಲಿವರ್ಗೆ ಕಾರಣ ಆಗುತ್ತೆ. ಸೊ ನಿಮಗೇನಾದರೂ ಟೈಪ್ 2 ಡಯಾಬಿಟಿಸ್ ಇದ್ದರೆ ನಿಮ್ಮ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ವೆಯ್ಟನ್ನು, ನಾರ್ಮಲ್ ವೆಯ್ಟನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ಅಬ್ಡೋಮಿನಲ್ ಒಬೆಸಿಟಿನ ಕಡಿಮೆ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಪೂರ್ ಡಯಟ್. ಓಕೆ, ಸರಿಯಾದ ಆಹಾರ ಪದ್ಧತಿಯನ್ನು ಫಾಲೋ ಮಾಡದೇ ಇರೋದು, ಜಾಸ್ತಿ ಪ್ರೊಸೆಸರ್ ಫುಡ್ನ ಸೇವನೆ ಮಾಡೋದು, ತುಂಬ ಲೈಕ್ ಎಣ್ಣೆಯಲ್ಲಿ ಕದಿರೋಂತಹ ಆಹಾರಗಳನ್ನ ಸೇವನೆ ಮಾಡೋದು. ಓಕೆ, ಸೊ ಈ ಪ್ರೊಸೆಸರ್ ಫುಡ್ ಲೈಕ್ ಫ್ಯಾಟ್ ಫುಡ್ಸನ್ನು ಜಾಸ್ತಿ ಸೇವನೆ ಮಾಡೋದು. ಸೊ ಇದರಿಂದಲೂ ಕೂಡ ಫ್ಯಾಟಿ ಲಿವರ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಸೊ ಅತಿ ವೇಗವಾಗಿ ವೆಯ್ಟನ್ನು ಇಳಿಸೋದು. ಸೊ ಕೆಲವೊಂದು ಕ್ರ್ಯಾಶ್ ಡಯಟ್ನ ಫಾಲೋ ಮಾಡೋದ್ರ ಮುಖಾಂತರ, ಫ್ಯಾಟ್ ಡಯಟ್ನ ಫಾಲೋ ಮಾಡೋದ್ರ ಮುಖಾಂತರ ವೆಯ್ಟ್ ಲಾಸ್ ಮಾಡೋದು. ಸೊ ಇಲ್ಲಿ ಏನಾಗುತ್ತೆ ಅಂದಾಗ ಅತಿ ವೇಗವಾಗಿ ನೀವು ವೆಯ್ಟ್ ಲಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುವಂತಹ ಫ್ಯಾಟು ಅತಿ ವೇಗವಾಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಇದರಿಂದ ಫ್ಯಾಟಿ ಆ್ಯಸಿಡ್ ಪ್ರಮಾಣ ಈ ಬ್ಲಡ್ ಸ್ಟ್ರೀಮಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದು ಫೈನಲಿ ಈ ಫ್ಯಾಟಿ ಲಿವರ್ಗೆ ಕಾರಣ ಆಗುತ್ತೆ. ಸೊ ಹೀಗೆ ಈ ಪ್ರಮುಖ ಕಾರಣಗಳು ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಗೆ ಕಾರಣ ಆಗುತ್ತೆ. ಸೊ ಹಾಗಾದರೆ ಓಕೆ, ಸೊ ಹೇಗೆ ಈ ಫ್ಯಾಟಿ ಲಿವರ್ನ ಕಡಿಮೆ ಮಾಡೋದು, ಮ್ಯಾನೇಜ್ ಮಾಡೋದು, ರಿವರ್ಸ್ ಮಾಡೋದು, ಅದಕ್ಕೆ ಏನು ಸಲಹೆಗಳು ಅಂತ ನೋಡೋದಾದರೆ, ಸೊ ಫಸ್ಟ್ ಒನ್ ಈಸ್ ಓಕೆ, ಸೊ ನೀವು ಹೆಲ್ತಿ ವೆಯ್ಟನ್ನು ಮೇಂಟೈನ್ ಮಾಡೋದು, ಮೇನ್ಲಿ ಆಬ್ಡೋಮಿನಲ್ ಒಬೆಸಿಟಿ. ಸೊ ಕೆಲವೊಬ್ಬರು ವೆಯ್ಟ್ ನಾರ್ಮಲ್ ಇರುತ್ತೆ ಬಟ್ ಅವರಲ್ಲಿ ಆಬ್ಡೋಮಿನಲ್ ಒಬೆಸಿಟಿ ಇರುತ್ತೆ. ಸೊ ಇದು ಇಲ್ಲಿ ಪ್ರಮುಖ ಪಾಯಿಂಟ್ ನೀವು ಕನ್ಸಿಡರ್ ಮಾಡಬೇಕು. ಸೊ ಆಬ್ಡೋಮಿನಲ್ ಒಬೆಸಿಟಿ ಅಂದರೆ ನಿಮ್ಮ ವೇಸ್ಟ್ ಸರ್ಕಂಫರೆನ್ಸ್ನ ನೀವು ನಾರ್ಮಲಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಓಕೆ, ಸೊ ಆದ್ದರಿಂದ ಹೆಲ್ತಿ ಡಯಟ್ನ ಫಾಲೋ ಮಾಡಬೇಕು, ಸರಿಯಾದ ಆಹಾರ ಪದ್ಧತಿ ಮತ್ತು ಸರಿಯಾದ ಲೈಫ್ ಸ್ಟೈಲ್ನ ನೀವು ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನೀವು ಹೆಲ್ತಿ ವೆಯ್ಟ್ನ ಮೇಂಟೈನ್ ಮಾಡ್ಬೋದು, ನಿಮ್ಮ ಆಬ್ಡೋಮಿನಲ್ ಫ್ಯಾಟ್ನ ನೀವು ಕಡಿಮೆ ಮಾಡ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಬ್ಯಾಲೆನ್ಸ್ ಡಯಟ್ನ ಸೇವನೆ ಮಾಡೋದು, ಅಂದರೆ ಸಮತೋಲನವಾದ ಆಹಾರವನ್ನು ಸೇವನೆ ಮಾಡೋದು. ಓಕೆ, ಸೊ ನೀವು ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ ಇರ್ಬೋದು, ಸೊಪ್ಪುಗಳು, ಹಣ್ಣುಗಳನ್ನ ಸೇವನೆ ಮಾಡೋದು, ಗುಡ್ ಫ್ಯಾಟ್. ಓಕೆ, ಸೊ ಈ ಟ್ರಾನ್ಸ್ ಫ್ಯಾಟ್ ಎಲ್ಲ ಅವಾಯ್ಡ್ ಮಾಡಿ ಗುಡ್ ಫ್ಯಾಟ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ನಿಮ್ಮ ಡಯಟಲ್ಲಿ ಗುಡ್ ಕ್ವಾಲಿಟಿ ಪ್ರೋಟೀನ್ನ ಸೇವನೆ ಮಾಡೋದು, ಈ ರೀತಿ ಸಮತೋಲನವಾದ
ಆಹಾರವನ್ನು ನೀವು ಸೇವನೆ ಮಾಡೋದ್ರಿಂದ ಸೊ ಈ ಫ್ಯಾಟಿ ಲಿವರ್ ಅಂತಹ ಪ್ರಾಬ್ಲಮ್ಗಳನ್ನ ನೀವು ತಡೆಗಟ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ನೀವು ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡೋದು, ಲಿಮಿಟ್ ಮಾಡೋದು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಆದಷ್ಟು ನೀವು ಸೇವನೆ ಮಾಡುವಂತಹ ಸಕ್ಕರೆಯ ಅಂಶವನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ, ಸೊ ಲಿಮಿಟ್ ಮಾಡಬೇಕಾಗತ್ತೆ. ಸೊ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ರೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಇಲ್ಲಿ ನೋಡೋದಾದರೆ ಮೇನ್ಲಿ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್, ಸೊ ಇದು ಮೇನ್ ಕಾರಣ ಈ ಫ್ಯಾಟಿ ಲಿವರ್ಗೆ. ಸೊ ಈ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಈ ಪ್ರೊಸೆಸರ್ ಫುಡ್ಡಲ್ಲಿ ಜಾಸ್ತಿ ಇರುತ್ತೆ. ಸೊ ಮೇನ್ಲಿ ನೋಡೋದಾದರೆ ಸಾಸಸಲ್ಲಿ, ಓಕೆ, ಸೊ ಪ್ಯಾಕೇಜರ್ ಸ್ವೀಟ್ಸಲ್ಲಿ, ಪ್ಯಾಕೇಜರ್ ಜ್ಯೂಸಸ್, ಟೆಟ್ರಾ ಪ್ಯಾಕ್ಸ್, ಓಕೆ, ಕೇಕ್ಸ್, ಪೇಸ್ಟ್ರಿ, ಓಕೆ, ಸೊ ಬ್ರೇಕ್ಫಾಸ್ಟ್ ಸೀರಿಯಲ್ಸ್, ಸೊ ಇವುಗಳಲ್ಲಿ ಈ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಈ ಎಲ್ಲ ಪ್ರೊಸೆಸರ್ ಫುಡ್ನ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತಲೇ ನಾವಿಲ್ಲಿ ಹೇಳ್ಬೋದಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಫೈಬರ್ ಇಂಟೇಕನ್ನು ನೀವು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಯಾವಾಗ ಗುಣಮಟ್ಟ ಫೈಬರ್ನ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀರೋ ಸೊ ಆಗ ನಿಮ್ಮ ಡೈಜೆಷನ್ ಸರಿಯಾಗಿ ಆಗುತ್ತೆ. ಸೊ ಈ ಫ್ಯಾಟು ಈ ಲಿವರಲ್ಲಿ ಅಬ್ಸಾರ್ಬ್ ಆಗೋದನ್ನು ಕಡಿಮೆ ಮಾಡ್ಬೋದು. ಸೊ ಆದ್ದರಿಂದ ಗುಣಮಟ್ಟ ಫೈಬರನ್ನು, ನಾರಿನಂಶ ಇರುವಂತಹ ಆಹಾರಗಳನ್ನ ನಿಮ್ಮ ಡಯೆಟಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಗುಣಮಟ್ಟ ವೆಜಿಟೇಬಲ್ಸ್ ಇರ್ಬೋದು, ಸೊಪ್ಪುಗಳಿರ್ಬೋದು, ಸಿರಿಧಾನ್ಯಗಳು, ಓಕೆ, ಸೊ ಈ ರಿಫೈನ್ಡ್ ಸೀರಿಯಲ್ಸ್ ಎಲ್ಲ ಬಿಟ್ಬಿಟ್ಟು ನೀವು ಹೋಲ್ ಸೀರಿಯಲ್ಸ್ನ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಸೊ ದಿನನಿತ್ಯ ವ್ಯಾಯಾಮವನ್ನು ಮಾಡಬೇಕಾಗತ್ತೆ. ಸೊ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ. ಸೊ ಅಟ್ಲೀಸ್ಟ್ 30 to 45 ಮಿನಿಟ್ಸ್ ದಿನನಿತ್ಯ ನೀವು ಅಟ್ಲೀಸ್ಟ್ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಆದರೂ ಮಾಡಬೇಕಾಗತ್ತೆ. ಸೊ ಇದರಿಂದ ನೀವು ಫ್ಯಾಟಿ ಲಿವರನ್ನು ತಡೆಗಟ್ಬೋದು. ಮತ್ತು ನಿಮಗೇನಾದರೂ ಮೈಲ್ಡ್ ಸ್ಟೇಜ್ ಇದ್ದರೆ ಅದು ಪ್ರೋಗ್ರೆಸ್ ಆಗೋದನ್ನು ನೀವು ತಡೆಗಟ್ಬೋದು. ನಾಟ್ ಓನ್ಲಿ ಫಾರ್ ದ ಫ್ಯಾಟಿ ಲಿವರ್, ಸೊ ಓವರಾಲ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ಎಕ್ಸಸೈಸ್ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್ ನೋಡೋದಾದರೆ ಸರಿಯಾದ ಪ್ರಮಾಣದ ನೀರನ್ನು ಕುಡಿಯೋದು. ಸೊ ನೀವು ಸರಿಯಾದ ಪ್ರಮಾಣದ ನೀರನ್ನು ಕುಡಿದಲ್ಲಿ ನಿಮ್ಮ ಲಿವರ್ ಸರಿಯಾಗಿ ಫಂಕ್ಷನ್ ಮಾಡುತ್ತೆ. ಸೊ ಆದ್ದರಿಂದ ಅಟ್ಲೀಸ್ಟ್ 8 to 10 ಗ್ಲಾಸಸ್ ಆಫ್ ವಾಟರ್ನ ನೀವು ದಿನನಿತ್ಯ ಕುಡಿಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಓಕೆ, ನೀವೇನಾದರೂ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದರೆ, ಓಕೆ, ನಿಮಗೆ ಫ್ಯಾಟಿ ಲಿವರ್ ಕಾಣಿಸ್ಕೊಂಡಿದೆ ಅಂದರೆ ಸೊ ನೀವು ನಿಮ್ಮ ಆಲ್ಕೋಹಾಲ್ ಸೇವನೆಯನ್ನು ಲಿಮಿಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ನಿಧಾನಕ್ಕೆ ನಿಮ್ಮ ಆಲ್ಕೋಹಾಲ್ ಕನ್ಸಂಪ್ಷನ್ನ ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಫೈನಲಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನಿಮಗೆ ಕಾಣಿಸ್ಕೊಂಡಿದೆ ಫ್ಯಾಟಿ ಲಿವರ್ ಅಂತ ನೀವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಬಂದರೆ ಫೈನಲ್ ಸ್ಟೇಜ್ಗೆ ಹೋದಾಗ ತುಂಬ ತೊಂದರೆ ಆಗುತ್ತೆ. ಸೊ ಈ ಫೈನಲ್ ಸ್ಟೇಜ್ ಸಿರೋಸಿಸ್ ಸ್ಟೇಜನ್ನು ನೀವು ಅವಾಯ್ಡ್ ಮಾಡಬೇಕಿಲ್ಲಿ. ಸೊ ನಿಮಗೆ ಕಾಣಿಸ್ಕೊಂಡಿದ್ರೆ ಸೊ ಈ ಆಲ್ಕೋಹಾಲ್ ನೀವು ಸೇವನೆ ಮಾಡ್ತಿದ್ರೆ ಖಂಡಿತವಾಗಿಯೂ ನೀವು ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಸೊ ಈ ರೀತಿ ನೀವು ಈ ಎಲ್ಲ ಸಲಹೆಗಳನ್ನ ಕನ್ಸಿಡರ್ ಮಾಡಿ ಫಾಲೋ ಮಾಡೋದ್ರಿಂದ ಸೊ ನೀವು ನಿಮ್ಮ ಫ್ಯಾಟಿ ಲಿವರನ್ನು ಕಡಿಮೆ ಮಾಡ್ಕೊಳ್ಬೋದು, ಅದು ಬರೋದನ್ನು ಕೂಡ ತಡೆಗಟ್ಬೋದು. ಓಕೆ, ಸೊ ಈ ಎಲ್ಲ ಸಲಹೆಗಳನ್ನ ನೀವು ಸರಿಯಾಗಿ ಫಾಲೋ ಮಾಡಿ ನಿಮ್ಮ ಲಿವರ್ ಹೆಲ್ತನ್ನು ಸರಿಯಾಗಿ ಕಾಪಾಡಿಕೊಳ್ಳಿ. ಸೊ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ನನ್ನ ಈ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂತ ಅಂದರೆ ನಾನು ನೆಕ್ಸ್ಟ್ ಟೈಮ್ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.